ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡುವುದಾದರೆ ಮಾರುಕಟ್ಟೆ ಬಂದು ಗುಲ್ಬರ್ಗ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ 1200 ಹಿಡಿದು 2200 ರೂಪಾಯಿವರೆಗೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಗುಲ್ಬರ್ಗಾದಲ್ಲಿ ಇದೆ. ಹಾಗೆ ಮಹಾರಾಷ್ಟ್ರದ ಸತಾರದಲ್ಲಿ 1 ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ 300 ರೂಪಾಯಿದಿಂದ ಹಿಡಿದು 1500 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಸಾಂಗ್ಲಿಯಲ್ಲಿ ನೋಡುವುದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 500 ರೂಪಾಯಿ ಹಿಡಿದು 1500 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಸಾಂಗ್ಲಿಯಲ್ಲಿ ರೇಟು ಇದೆ ನೋಡಿ. ಹಾಗೆ ಸೋಲಾಪುರದಲ್ಲಿ ನೋಡುವುದಾದರೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಕನಿಷ್ಠ ಬೆಲೆ ಬಂದು 200 ರೂಪಾಯಿ ಹಿಡ್ಕೊಂಡು 1600 ರೂಪಾಯಿವರೆಗೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಸೋಲಾಪುರದಲ್ಲಿ ರೇಟ್ ಇದೆ ನೋಡಿ ರೈತರೇ. ಹಾಗೆ ಮಹಾರಾಷ್ಟ್ರದ ಕರಾಡದಲ್ಲಿ ಕೂಡ 500 ಹಿಡಿದು 1400 ರೂಪಾಯಿ ಕೂಡ ಇದೆ. ಹಾಗೆ ಮೈಸೂರಿನಲ್ಲಿ ನೋಡುವುದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 1000 ರೂಪಾಯಿ ಹಿಡ್ಕೊಂಡು 2200 ರೂಪಾಯಿವರೆಗೆ ರೇಟು ಇದೆ. ಹಾಗೆ ರಾಯಚೂರಿನಲ್ಲಿ ಕೂಡ 1200 ರೂಪಾಯಿ ಹಿಡಿದು 2000 ರೂಪಾಯಿವರೆಗೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ರಾಯಚೂರಿನಲ್ಲಿ ಇದೆ. ಹಾಗೆ ಕೊಲ್ಹಾಪುರದಲ್ಲಿ ನೋಡುವುದಾದರೆ 1 ಕ್ವಿಂಟಲ್ ಈರುಳ್ಳಿಗೆ 600 ರೂಪಾಯಿ ಹಿಡಿದು 1800 ರೂಪಾಯಿವರೆಗೆ ರೇಟು ಇದೆ ನೋಡಿ ರೈತರೇ. ಹಾಗೆ ಧಾರವಾಡದ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 1000 ರೂಪಾಯಿ ಹಿಡಿದು 2000 ರೂಪಾಯಿವರೆಗೆ ಧಾರವಾಡದಲ್ಲಿ ಇದೆ. ಹುಬ್ಬಳ್ಳಿಯಲ್ಲಿ ಕೂಡ 900 ರೂಪಾಯಿ ಹಿಡ್ಕೊಂಡು 1900 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಹುಬ್ಬಳ್ಳಿಯಲ್ಲಿ ರೇಟು ಇದೆ ರೈತರೇ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 1000ದಿಂದ 2200 ರೂಪಾಯಿವರೆಗೆ ರೇಟು. ಹಾಗೆ ಬಾಗಲಕೋಟೆಯಲ್ಲಿ ಕೂಡ 1 ಕ್ವಿಂಟಲ್ಗೆ 1400 ರೂಪಾಯಿ ಹಿಡಿದು 2000 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಬದಾಮಿಯಲ್ಲಿ ನೋಡುವುದಾದರೆ 1200ದಿಂದ 2000 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಬಿಜಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 800 ರೂಪಾಯಿದಿಂದ 1600, ಪುಣೆಯಲ್ಲಿ 700 ರೂಪಾಯಿದಿಂದ 1700 ರೂಪಾಯಿವರೆಗೆ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ನೋಡಿ ರೈತರೇ. ಇದು ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ. ಇದು ನಿನ್ನೆಯ ಮಾರುಕಟ್ಟೆ ಬೆಲೆ ಆಗಿರುತ್ತದೆ ರೈತರೇ.